ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ವಾಲ್ ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ಡೆಕೋರೇಷನ್ ನೀವು ಸಿಂಪಲ್ಲಾಗಿ ಕಡಿಮೆ ಖರ್ಚಿನಲ್ಲೇ ಮಾಡ್ಕೊಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಅಥವಾ ನೀವು ಬರ್ತ್ಡೇ ಪಾರ್ಟಿಯಲ್ಲಿ ಮಾಡೋದಾದರೆ ಈ ಥರ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳಿದು. ಸೊ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಈ ಥರ ಹಳೆಯದು ಒಂದು ಕ್ಯಾಲೆಂಡರ್ದು ನಾನು ಶೀಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರು ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರು ಪೇಪರ್ ಇದ್ದರೆ ತೊಗೊಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡ್ಕೊಳ್ಳಿ. ನಾನು ಇದು ಒಂದನ್ನ ಎರಡು ಭಾಗ ಮಾಡಿಕೊಂಡು ಈ ಥರ ಒಂದು ಕಡ್ಡಿಯಿಂದ ರೋಲ್ ಮಾಡ್ಕೊತೀನಿ. ಈ ಥರ ಕಡ್ಡಿ ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಮನೇಲಿ ಪೆನ್ ಅಥವಾ ಪೆನ್ಸಿಲ್ ಇರುತ್ತಲ್ವ ಮಕ್ಕಳದು, ಅದರಲ್ಲೂ ಸಹ ಮಾಡ್ಕೊಬೋದು. ಇದು ದಪ್ಪ ಬೇಕು ಅಂದರೆ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣಕ್ಕೆ ಬೇಕಂದರೆ ಯಾವುದಾದ್ರು ಪೆನ್ನಿನ ರೀಫಲ್ವೋ ಅಥವಾ ಏನಾದರೂ ಕಡ್ಡಿನಲ್ಲಿ ಸಹ ಮಾಡ್ಕೊಬೋದು. ಇದನ್ನು ರೋಲ್ ಮಾಡಿ ಈ ಥರ ನಾನು ಗಮ್ಮಿಂದ ಅಂಟಿಸ್ಕೊತೀನಿ. ಇದಕ್ಕೆ ನನಗೆ ಎರಡು ಬೇಕಾಗುತ್ತೆ. ನಿಮಗೆ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ನೋಡಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಎರಡು ಲೆಂತಾಗಿ ಮಾಡಿಕೊಂಡು ಈ ಥರ ಗ್ರೀನ್ದು ಟೇಪ್ ಬರುತ್ತೆ. ಸೊ ಇದು ಆನ್ಲೈನಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ ಸಿಗೋಲ್ಲ. ಅದ್ರ ಬದಲಾಗಿ ನೀವು ಈ ಥರ ಗಮ್ ಟೇಪ್ ಬರುತ್ತಲ್ವ ಶೈನಿಂಗ್ದು, ಅದನ್ನು ಸಹ ಯೂಸ್ ಮಾಡ್ಕೊಬೋದು. ಅಥವಾ ಇದಿದ್ದರೆ ನೀವು ತರಿಸ್ಕೊಂಡು ಮಾಡ್ಕೊಬೋದು. ಈ ಥರ ರೋಲ್ ಮಾಡಿ ಅಂಟಿಸಿ ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಗೋಡೆಗೆ ಅಂಟಿಸೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಅದಕ್ಕೋಸ್ಕರನೇ. ಈಗ ಫ್ಲವರ್ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ಈ ಥರ ಒಂದು ವೇಸ್ಟ್ ಆಗಿರೋಂಥ ಕ್ಯಾಪ್ ತೊಗೊಂಡಿದ್ದೀನಿ. ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದೇ ಥರ ಮಾರ್ಕ್ ಮಾಡ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ಲವರ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಕ್ಲಿಯರಾಗಿ ನೋಡಿಕೊಂಡ್ರೆ ನಿಮಗೂ ಅರ್ಥ ಆಗುತ್ತೆ ಫ್ಲವರು. ಸೊ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ತುಂಬ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ರಂಗೋಲಿ ಹಾಕಬೇಕು, ಸ್ಯಾರಿ ಯಾವ ಥರ ಉಡಿಸ್ಬೇಕು ಕಳಶಕ್ಕೆ ಅನ್ನೋದೆಲ್ಲ ತೋರಿಸಿದ್ದೀನಿ. ಕೆಲವೊಂದು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋದೆಲ್ಲ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಹಾಗೆ ನಿಮಗೆ ಹಬ್ಬಕ್ಕೆ ಯಾವ ಥರ ರೆಸಿಪಿಗಳು ಬೇಕು ಅಂದರೆ ನಂದು ರೇಖಾ ಅಡುಗೆ ಅಂತ ಚಾನಲ್ ಇದೆ. ಪ್ಲೀಸ್ ಹೋಗಿ ನಿಮ್ಗೆ ಎಲ್ಲ ಥರ ರೆಸಿಪಿನೂ ಅಲ್ಲಿ ಸಿಗುತ್ತೆ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ಈ ಥರ ನಾನು ಫ್ಲವರ್ನ ತೋರಿಸ್ತಾ ಇದ್ದೀನಲ್ಲ, ನಾನು ತೋರಿಸೋ ಥರನೇ ಕಟ್ ಮಾಡ್ಕೊಳ್ಳಿ. ಒಂದು ಚೂರು ಕಟ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಲೇಯರ್ ಥರ ಬರುತ್ತೆ ಅವಾಗ. ಈಗ ಈ ಥರ ನಾನು ಕತ್ತರಿಯಿಂದ ಸ್ವಲ್ಪ ಪುಷ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಹೂವಿನ ಶೇಪ್ ಬರುತ್ತೆ. ಇವಾಗ ಇದರಲ್ಲಿ ನಾನು ಮಧ್ಯದಲ್ಲಿ ಒಂದು ಪೀಸನ್ನ ಕಟ್ ಮಾಡಿ ಎತ್ಕೊಂಡ್ಬಿಡ್ತೀನಿ. ಸೊ ಈ ಥರ ಕಟ್ ಮಾಡಿ ಎತ್ತಿದ್ರೆ ಆ ಹೂವು ಶೇಪ್ ಅನ್ನೋದು ಕ್ಲಿಯರಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊತೀನಿ. ಇದು ಮಾಡೋದಕ್ಕೆ ಒಂದು ಏನಿಲ್ಲ ಅಂದ್ರೂ ಒಂದು 50ರಿಂದ 60 ರೂಪಾಯಿ ಖರ್ಚಾಗುತ್ತೆ. ಸೊ ನಿಮ್ಗೆ ಎಲ್ಲ ಬುಕ್ ಸ್ಟೋರ್ಗಳಲ್ಲಿ ಈ ಥರ ನಿಮ್ಗೆ ಇಷ್ಟವಾಗಿರೋಂಥ ಕಲರ್ ಪೇಪರಲ್ಲಿ ತೊಗೊಬಂದು ಮಾಡ್ಕೊಬೋದು. ಅಥವಾ ಒಂದೇ ಕಲರಲ್ಲೂ ಸಹ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಟ್ರೈ ಮಾಡಬೇಕು ಅನ್ನೋದಾದರೆ ವೇಸ್ಟ್ ಪೇಪರಿಂದ ಸಹ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಮಧ್ಯದಲ್ಲಿ ಟರ್ಮಕೋಲ್ದು ಬಾಲ್ಸ್ ಬರುತ್ತಲ್ವ, ಅದು ಆ ಥರ ಮಧ್ಯದಲ್ಲಿ ಇಟ್ಟಿದ್ದೀನಿ. ಮೊಗ್ಗು ಥರ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ಈ ಥರ ಒಂದು ಲೇಯರ್ ಕಟ್ ಮಾಡ್ಕೊತಿದ್ದೀನಿ. ಇದು 2 ಲೇಯರ್ ಬೇಕಾಗುತ್ತೆ. ನಿಮಗೆ ಲೆಂತ್ ಎಷ್ಟು ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ನಾನು 2 ಪೀಸ್ ಕಟ್ ಮಾಡ್ಕೊತೀನಿ. ಮತ್ತು ಇವಾಗ ಎಲೆನ ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ತೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ನೋಡಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ಅಗಲನೂ ಅಷ್ಟೇ, ನಿಮಗೆ ಎಷ್ಟು ಅಗಲ ಬೇಕು ಅಂತ ನೋಡಿ ಕಟ್ ಮಾಡ್ಕೊಬೋದು. ಇದೆಲ್ಲ ಅಳತೆ ಪ್ರಕಾರ ಅಂತೇನಿಲ್ಲ, ನಿಮ್ಗೆ ಯಾವ ಥರ ಬೇಕಂತ ನೀವು ವೀಡಿಯೋದಲ್ಲಿ ನೋಡೋವಾಗನೇ ಗೊತ್ತಾಗುತ್ತೆ. ಸೊ ಇದೊಂದು ಸ್ವಲ್ಪ ಎಲೆ ಶೇಪ್ ಬರಬೇಕಂತ ನಾನು ಈ ಥರ ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆ ಎಲೆಯಲ್ಲಿ ಯಾವ ಥರ ಒರಿಜಿನಲ್ ಶೇಪ್ ಇರುತ್ತೋ ಆ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಲುಕ್ಕಾಗಿರುತ್ತೆ. ನೋಡಿ ಈ ಥರ ಬರುತ್ತೆ. ಸೊ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಕಟ್ ಮಾಡಿದ್ನಲ್ಲ ಗ್ರೀನ್ ಕಲರ್ ಶೀಟು, ಅದನ್ನು ಇದು 2 ಗಮ್ಮಕ್ಕೆ ಅಂಟಿಸ್ಕೊಂಡು ಒಂದು ದೊಡ್ಡ ಲೆಂತ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಕೇಳ್ಬೋದು, ಈ ಫ್ಲವರ್ ಮಾಡಿ ಅಂಟಿಸ್ತೀರಲ್ವ ಅದು ವೆಯ್ಟ್ ತಡೆಯುತ್ತೆ ಅಂತ. ವೆಯ್ಟ್ ತಡೆಯುತ್ತೆ. ಸೊ ನೀವು ಎಷ್ಟು ಉದ್ದಾದರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ನೀವು ಹಬ್ಬದ ಟೈಮಲ್ಲಿ ಈ ಥರ ಮಾಡಿ ಒಂದು ವಾಲ್ಗೆ ಅಂಟಿಸ್ಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಗಣೇಶನ ಹಬ್ಬಕ್ಕೆ ಆಗಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಅಥವಾ ಬರ್ತ್ಡೇ ಪಾರ್ಟಿಗೆ ಕೂಡ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೂ ನಿಮ್ಗೆ ಯಾವ ಥರ ಡಿಫ್ರೆಂಟಾಗಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ತೋರಿಸ್ತೀನಿ. ಇವಾಗ ಇದಕ್ಕೆ ಡಬಲ್ ಗಮ್ ಟೇಪು ಅಂಟಿಸ್ಕೊತೀನಿ. ಇದು ಅಂಟಿಸಿದ್ರೆ ನೀವು ಗೋಡೆಗೆ ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಕೋಬೋದು. ಮತ್ತು ಬೀಳೋದು ಇಲ್ಲ, ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಅದು ಗೋಡೆಯಿಂದ ತೆಗೆದಾಗ ಕೂಡ ನಿಮಗೆ ಗೋಡೆಗೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಪೇಂಟ್ ಕಿತ್ಕೊಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಏನಾದರೂ ಆದರೆ ಮತ್ತೆ ಪೇಂಟ್ ಸಹ ಮಾಡ್ಕೊಬೋದು. ಚೂರಲ್ವಾ. ಸೊ ನಾರ್ಮಲಾಗಿ ಮನೇಲಿ ಮಕ್ಳ ಹತ್ರ ಪೇಂಟ್ ಇರುತ್ತಲ್ವ, ಡ್ರಾಯಿಂಗ್ ಮಾಡೋಂಥ ಪೇಂಟು, ಅದು ಸಹ ಹಚ್ಕೋಬೋದು. ಅದೇನಾದರೂ ಹೋದರೆ ಗೋಡೆಯಲ್ಲಿ ಪೇಂಟ್ ಹೋದರೆ ಮಾತ್ರ ಆ ಕಲರ್ ಹಚ್ಕೋಬೋದು. ಇದು ಡಬಲ್ ಗಮ್ ಟೇಪ್ ಆ ಥರ ಏನೂ ಹೋಗೋದಿಲ್ಲ. ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಹತ್ತತ್ರ ಅಂಟಿಸ್ಕೊತಾ ಇದ್ದೀನಿ.
ಈ ಥರ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫಿನಿಶಿಂಗ್ ಆದಮೇಲೆ ಈ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಇದನ್ನು ನೀವು ಮಾಡಿ ಮತ್ತೆ ಒಂದು ಕವರಲ್ಲಿ ಎತ್ತಿಟ್ಕೊಂಡು ಬೇರೆ ಯಾವಾಗಾದರೂ ಸಹ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಇದನ್ನು 2 ಎಲೆ ಇಟ್ಕೊತಾ ಇದ್ದೀನಿ. ನೀವು ಬೇಕಂದರೆ 3 ಎಲೆ ಅಥವಾ 4 ಎಲೆ ಸಹ ಇಟ್ಕೊಬೋದು. ಇದನ್ನು ನಾನು ಗಮ್ಮಿಂದ ಅಂಟಿಸ್ಕೊಳ್ಳೋದಿಲ್ಲ, ಸ್ವಲ್ಪ ಬೇಗನೆ ಅಂಟ್ಕೊಳ್ಳಿ ಅಂದ್ಬಿಟ್ಟು ಫೆವಿಬಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ನಿಧಾನಕ್ಕೆ ಮಾಡೋದಾದರೆ ಗಮ್ಮಿ ಉಪಯೋಗಿಸ್ಕೊಳ್ಳಿ. ಸೊ ಫೆವಿಬಾಂಡ್ ಅಂದರೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ, ಬೇಗನೆ ಸ್ಟ್ರಾಂಗಾಗಿ ಅಂಟ್ಕೊಂಡಿರುತ್ತೆ. ಪೂರ್ತಿ ಇದನ್ನು ಅಂಟಿಸ್ಕೊತೀನಿ. ನಿಮಗೆ ಕಲರ್ ಇಷ್ಟ ಅನ್ನೋದಾದರೆ ಈ ಥರ ಮಾಡ್ಕೊಳ್ಳಿ. ನನಗೆ ಕಲರ್ ಅಂದರೆ ತುಂಬ ಇಷ್ಟ. ನೀವು ಬೇಕಂದರೆ ಒಂದೇ ಕಲರ್ ಒಂದು ಲೈನು, ಇನ್ನೊಂದು ಕಲರ್ ಒಂದು ಲೈನ್ ಆ ಥರನೂ ಮಾಡ್ಕೊಬೋದು, ಅಥವಾ ಬೇರೆ ಪ್ಲೈನ್ ಸಹ ಮಾಡ್ಕೊಬೋದು ಒಂದೇ ಕಲರಲ್ಲಿ. ಸೊ ನೋಡಿ ಇವಾಗ ಫಿನಿಶಿಂಗ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಿಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ ಆದಾಗ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ಇವಾಗ ನಾನು ಯಾವ ಥರ ಅಂಟಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಡಬಲ್ ಗಮ್ ಟೇಪಿಂದ ಅಂಟಿಸ್ಬಿಟ್ರೆ ಅದು ಕ್ಲಿಯರಾಗಿ ಅಂಟ್ಕೊಳ್ಳುತ್ತೆ. ನೀವು ಫ್ಯಾನ್ ಹಾಕಿದ್ರೂ ಸಹ ಬೀಳೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀವು ದೇವರು ಕುಂಡಿಸಿದಾಗ ಮತ್ತು ಬರ್ತಡೇ ಪಾರ್ಟಿ, ಚಿಕ್ಕ ಮಕ್ಕಳು ಬರ್ತಡೇ ಪಾರ್ಟಿಗೂ ನೀವು ಮಾಡ್ಬೋದು. ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಖಂಡಿತ ಇವತ್ತು ವಿಡಿಯೋ ನಿಮಗೆಲ್ಲ ಇಷ್ಟ ಇದೆ, ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.